ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯಾವ್ದು ಇರುತ್ತಪ್ಪ ಅಂದರೆ ನೋಡ್ಬೋದು, ಇಲ್ಲೇ ಬಂಡೂರು ಟಗರು ಮರಿ, ಪ್ಯೂರ್ ಬಂಡೂರು ಟಗರು ಮರಿಗಳು ಕೂಡ ಇರ್ತವೆ. ಹಾಗೆ ಶೋಕಿಗಾಗುವಂಥದ್ದು ಮತ್ತು ಮಾಂಸಕ್ಕಾಗುವಂಥದ್ದು ಬಂಡೂರು ಕ್ರಾಸ್ ಟಗರುಗಳು ಇವೆಲ್ಲ ಇರ್ತವೆ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ ಕೊನೆವರೆಗೂ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಯಾರಾದರೂ ಬೇಕು ಅನ್ನೋರು ಪರ್ಚೇಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಬಂಡೂರು ಮರಿಗಳು ಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಉಲ್ಲಾಸ್, ಈಗ ನಿಮ್ಮದು ಊರ ಅಡ್ರೆಸ್ಸು ಎಲ್ಲ ಹೇಳು. ಸ್ವಲ್ಪ ಜ್ವರ ಮತ್ತೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಕಿರ್ಗೋಲ್ ಹೋಬ್ಳಿ ಅಣ್ಣ ನಮ್ಮದು. ಸೊ ಈಗ ಇಲ್ಲಿ ನಿಮ್ಮ ಹತ್ರ ಏನೇನು ಮರಿಗಳವೆ? ನಮ್ಮ ಹತ್ರ ಬಂಡೂರು ಮರಿ ಐತೆ, ಬಂಡೂರು ಕ್ರಾಸ್ ಮರಿ ಐತೆ. ಅಂದರೆ ಮಟನ್ ಪರ್ಪಸ್ಗೆ ಐತದೆ ನೋಡಿ. ಮಟನ್ ಪರ್ಪಸ್ಗೆ ಬಕ್ರೀದ್ದು ಹಬ್ಬದಲ್ಲೆಲ್ಲ ಕುಯ್ತಾರಲ್ಲ, ಆ ಥರ ಮಟನ್ ಪರ್ಪಸ್ಗೆ ಆಗುವಂಥದ್ದು ಕ್ರಾಸ್ ಮರಿಗಳು, ದೊಡ್ಡ ಟಗರುಗಳೆಲ್ಲ ಐತೆ ಅಣ್ಣ. ಸೊ ಇಷ್ಟೆಲ್ಲ ಟಗರುಗಳು ನಿಮ್ಮ ಹತ್ರ ಇದ್ದಾವೆ? ಅಂದರೆ ಹೆಣ್ಮರಿಗಳು ಸಿಗುತ್ತಾ? ಹೆಣ್ಮರಿಗಳು ಐತೆ, ಹೆಣ್ಮರಿ, ತೆನೆ ಕುರಿ ಎಲ್ಲ ಅವೆ. ಕುರಿ ಎಲ್ಲ ಐತೆ ಅಣ್ಣ. ಸೊ ಈಗ ಎಲ್ಲರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಈ ಮರಿ ಇದು ಯಾವ ಬ್ರೀಡ್ ಇದು? ಅಣ್ಣ ಇದು ಬಂಡೂರು ಮರಿ, ಇದು ಕಪ್ನಿ ಕುರಿ ಜಾತಿಗೆ ಸೇರಿದ್ದು. ಕಪ್ನಿ ಕುರಿ. 4ರಿಂದ 4.25 ತಿಂಗಳು ಮರಿ ಇದು. 4ರಿಂದ 4.25 ತಿಂಗಳು ಮರಿ ಈಗ ಇದು. ಅಂದರೆ ಬಾಡಿ ಲೆಂತ್ ತೋರಿಸಿ ಇದು. ಸೊ ನೋಡ್ಬೋದು ಸ್ನೇಹಿತರೆ, ಇದು ತುಂಬ ಲೆಂತ್ ಇದೆ. ಇದು ಬಿತ್ತನೆಗಾಗುತ್ತೆ. ಇದು ಬಿತ್ತನೆಗಾಗುವಂಥ ಮರಿ ಅಣ್ಣ, ಬಿತ್ತನೆಗಾಗುವಂಥದ್ದು. ಸೊ ಈಗ ಬಿತ್ತನೆಗೆ ಅಂದ್ರಲ್ಲ, ಅಂದರೆ ಇದು ಬಿತ್ತನೆಗಾಗುತ್ತೆ ಅಂದರೆ ಹೆಂಗೆ ಬಿತ್ತನೆಗಾಗುತ್ತೆ ಇದು? ಅಂದರೆ ಅಣ್ಣ ಈ ಕಾಲು ಇದು ನೋಡಿ, ಇದೆಲ್ಲ ನೋಡ್ತೀವಿ ನಾವು. ಬಿತ್ತನೆ ಏನನ್ನು ಸೆಲೆಕ್ಟ್ ಮಾಡ್ತೀವಿ ಅಂದರೆ ಇದು ಕಾಲು ಅಂದರೆ ಹೈಟ್ ಇರಬಾರ್ದು. ಇದೊಂಚೂರು ಹೈಟ್ ಕಾಣಿಸುತ್ತೆ ಇವಾಗ ಮರೀಲಿ ಆ ಥರ ಕಾಣಿಸುತ್ತೆ. ಹಿಂಗೆ ಕಾಣಿಸ್ತೈತೆ. ಮೇಯ್ತಾ ಮರಿ ಇನ್ನೂ ಡೌನ್ ಆಯ್ತದೆ. ಈಗ 4.25 ತಿಂಗಳು ಮರಿ. ನಾವು ಫುಲ್ ವೈಟ್ ಫೇಸ್ ಕೇಳ್ತೀವಿ. ಸೊ ಇದು ವೈಟ್ ಫೇಸ್. ಇದು ವೈಟ್ ಫೇಸ್ ಇರಲಿ, ಯಾಕಂದರೆ ಮರಿಗಳು ಹಂಗೆ ಬೀಳಬೇಕು ಅಂತ ಅಣ್ಣ. ಅಂದರೆ ಈಗೆಲ್ಲ ವೈಟ್ಗೆ ಅಟ್ರಾಕ್ಷನ್ ಜಾಸ್ತಿ. ಸೊ ಇದು ಬಿತ್ತನೆಗಾಗುತ್ತೆ. ಇದು 2 ಕೊಳ್ಳಿ ಇರಬೇಕು ಅಣ್ಣ. ಕೊಳ್ಳಿ ಇಲ್ಲ ಅಂದ್ರೂ ನಡೀತದೆ. ನಡೀತದೆ. ಇದ್ರೂ ಒಳ್ಳೆಯದು. ಈಗ ಇರೋ ಕೊಳ್ಳಿರೋ ಮರಿಗೆ ಕೊಳ್ಳಿ ಇಲ್ಲದೆ ಇರೋವೇ ಹುಡ್ತೈತೆ. ಅಂದರೆ ಇದ್ರೂ ಓಡುತ್ತೆ, ಇಲ್ಲಾಂದ್ರೆ ಓಡುತ್ತೆ. ಹಂಗೆ ಬಟ್ ಜಾತಿ ಕುಲ ಇರಬೇಕು. ಜಾತಿ ಹಿಂಗೆ ಇರಬೇಕು ನೋಡಿ. ಕಾಲು ತುಂಬ ಕೂದಲು, ಈ ಥರ ಕೂದಲು ಇರಬೇಕು. ತುಂಬ ಕಾಲು ದಪ್ಪ ಇದ್ರು ಒಂದೊಂದು ಹೈಟ್ ಇರ್ತವೆ ಅಣ್ಣ. ಹೈಟ್ ಇರಬಾರ್ದು. ಈ ಮರಿ ಇದ್ರು ಅಪ್ಪ ಅಮ್ಮ ಎಲ್ಲ 1.25 ಲಕ್ಷ 1.5 ಲಕ್ಷ ಆ ಥರ ಇವು. ಅಂದರೆ ಎಲ್ಲ ಒಳ್ಳೆ ಬ್ಲಡ್ ಲೈನ್ ಇವು. ಒಳ್ಳೆ ಬ್ಲಡ್ ಲೈನ್ ಇದು, ಹಳೆ ಬ್ಲಡ್ ಲೈನ್ ಇದು. ಸೊ ಈಗ ಇದಕ್ಕೆ ಏನು ಪ್ರೈಸ್ ಹೇಳ್ತಿದ್ರೆ? ಇದು 35,000 ಹೇಳ್ತಿದ್ದೀವಿ ಅಣ್ಣ. 35,000. ಅಂದರೆ ಈಗ ಯಾರಾದರೂ ಇಷ್ಟಪಟ್ಟು ಬಂದರೆ ರೀಸನಬಲ್ ಮಾಡಿಕೊಡ್ತೀರಾ? ಮಾಡ್ಕೊಡ್ತೀವಿ ಅಣ್ಣ. ಹಾಗೆ ಈ ಟಗರು ಇದೆ, ಇದ್ರ ಬಗ್ಗೆ ಹೇಳುವ ಈಗ. ಈ ಮರಿ ಬಗ್ಗೆ ಹೇಳುವಲ್ಲ. ಇದು 11 ತಿಂಗಳು ಮರಿ. ಇದು 11 ತಿಂಗಳು. ಅಂದರೆ ಇದು ಫುಲ್ ಪ್ಯೂರ್ ಬರಲ್ಲ, ಒಂದು 80% ಬರುತ್ತೆ. ಅಂದರೆ 80% ಪ್ಯೂರ್ ಇದು. ಅಂದರೆ ಇದು ಇದರಲ್ಲೂ ಕಾಲು ತುಂಬ ಕೂದಲೈತೆ, ವೈಟ್ ಫೇಸ್ ಐತೆ, ಕೊಳ್ಳೊಂದಿಲ್ಲ. ಇದನ್ನು ಹೇಳ್ಬೋದು ಬಿತ್ತನೆ ಮರಿ ಐತದೆ ಅಂತ, ಆದರೆ ಆಗಲ್ಲ. ಹಳೆ ಬ್ಲಡ್ ಲೈನ್ ಯಾವ್ದು ಚೆನ್ನಾಗಿರುತ್ತೆ ಅದೇ ಕೊಡಬೇಕು ಅಣ್ಣ. ಅಂದರೆ ಇದು ಬಿತ್ತನೆ ಆಗೋದಲ್ಲ, ಶೋಕಿಗಾಗುತ್ತೆ. ಇದು ಶೋಕಿಗೆ ಐತದೆ ಅಣ್ಣ, ಶೋಕಿಗಾಗುತ್ತೆ. ಅಂದರೆ ಈಗ ಯಾರಾದರೂ ಅಷ್ಟೇ 80%. ಅಂದರೆ ಈಗ ಎತ್ತುಗಳ ಮಧ್ಯೆ ಕಟ್ತೀವಿ ಅನ್ನೋರು ಶೋಕಿಗಾಗುತ್ತೆ. ಸೊ ಇದಕ್ಕೆ ಈಗ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರ ನೀವು? ನಾವು ಹುಳ್ಳಿ, ಜೋಳ, ಕಳೆ ಒಟ್ಟು, ಬೂಸ, ಗೋಧುವೆ, ಅಕ್ಕಿ ಎಲ್ಲ ಕೊಡ್ತೀವಿ ಅಣ್ಣ. ಇವೆಲ್ಲ ಕೊಡ್ತೀರಾ? ಆಮೇಲೆ ಈಗ ಮರಿಗಳಿಗೆಲ್ಲ ಹಾಲು ಏನಾರು ಕೊಡ್ತೀರಾ? ಮೇನಾಗಿ ಹಾಲು ಕೊಡ್ತೀವಿ. ಹಾಲು ಕೊಟ್ಟೇ ಕೊಡ್ತೀರಾ? 11 ತಿಂಗಳು 1 ವರ್ಷದ ತಗರಿಗೂ ಹಾಲು ಕೊಡ್ತೀವಿ ನಾವು. 1 ವರ್ಷದವರೆಗೂ ಹಾಲು ಕೊಟ್ಟರೆ ಒಳ್ಳೆ ಪುಷ್ಟಿಯಾಗಿ ಗೊತ್ತಾವೆ ಮರಿ. ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗಿರ್ತವೆ. ಸೊ ಇದಕ್ಕೇನು ರೇಟ್ ಹೇಳ್ತಿದ್ದೀರಾ? 35,000. 35,000. ಅಂದರೆ ಇದು ಆಗಿ 11 ತಿಂಗಳು ಮರಿ. 11 ತಿಂಗಳು. ಇದು ಕ್ರಾಸ್ 80% ಮರಿ, 80% ಪ್ಯೂರ್ ಐತೆ. 80%. 35,000. ಅದು 4ರಿಂದ 4.25 ತಿಂಗಳು ಮರಿ, ಅದು 35,000 ಆ ಥರ. ಅಂದರೆ ಬ್ರೀಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇದು ಲೆಂತ್ ತೋರಿಸಿ, ಇದು ಬಾಡಿದು. ನೋಡಿ ಸ್ನೇಹಿತರೆ, ಹಾಗೆ ಇವ್ರ ಹತ್ರ ಮಟನ್ ಪರ್ಪಸ್ಗಾಗುವಂಥ ಎಲ್ಲ ಬಂಡೂರು ಕ್ರಾಸ್ ಇವು ನೋಡ್ಬೋದು. ಇವೆಲ್ಲ ಕೊಂಬನ್ ಟಗರು, ಮುಸ್ಲಿಮ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇವು ಕೂಡ ಸಿಗ್ತವೆ ಇವ್ರ ಹತ್ರ. ಸೊ ಇವ್ರದ್ದು ಈಗ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ಕಂಪ್ಲೀಟ್ ನೋಡಿ. ಉಲ್ಲಾಸ್, ಈಗ ಈ ಮರಿಗಳ ಬಗ್ಗೆ ಹೇಳು. ಇದು ಏನು ಏಜ್ ಆಗೈತೆ? ಇದು 2 ವರ್ಷದ್ದು ಅಣ್ಣ. 2 ವರ್ಷದ್ದು. 4 ಕಲ್ಲು ಆಗೈತೆ. 4 ಕಲ್ಲು. ಏನು ಬೆಲೆ ಆಗೈತೆ ಇದು? 28,000 ಹೇಳ್ತಿದ್ದೀವಿ. ಇದು 28,000. 35 kg ಮಟನೇ ಬರ್ತದೆ ಅಣ್ಣ. 35 kg ಮಟನ್ ಬರುತ್ತೆ. ಅಂದರೆ ಕೂದ್ಮೇಲೆ. ಅಂದರೆ ಇವೆಲ್ಲ ಬಕ್ರೀದ್ ಟೈಮಿಗೆ ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ ಅಣ್ಣ. ನಮ್ಗೆ ಯಾವಾಗಲೂ ಈ ಮರಿ, ಜಾತಿ ಮರಿ ಆಗಲಿ, ಕ್ರಾಸ್ ಮರಿ ಆಗಲಿ ಇದ್ದೇ ಇರ್ತವೆ ಮನೆಯಲ್ಲಿ. ಅಂದರೆ ಇವೆಲ್ಲ ಇರ್ತವೆ. ಅಂದರೆ ಪ್ಯೂರ್ ಬ್ರೇಕು ಅಂದರೂ ಇರ್ತವೆ. ಈಗ ಪ್ಯೂರ್ ಮರಿಗಳು ಬೇಕು ಅಂದ್ರೆ ಸಿಗುತ್ತೆ.
ಇದೇನು ವಯಸ್ಸಾಗೈತೆ ಇದು? ಇನ್ನು 8 ತಿಂಗಳು ಮರಿ ಅಣ್ಣ. 8 ತಿಂಗಳು. ಇವೆಲ್ಲ ಕ್ರಾಸು, ಇವೆಲ್ಲ 50%. 50% ಇವೆಲ್ಲ ಅಂದರೆ ಮಟನ್ಗೆ ಆಗ್ತಾವೆ ಇವೆಲ್ಲ. ಹಾಂ. ಇದಕ್ಕೇನು ಬೆಲೆ ಹೇಳ್ತಿದ್ರೆ? ಇದು 18,000 ಅಣ್ಣ. 18,000. ಅಂದರೆ ಈಗ ಮಟನ್ ಪರ್ಪಸ್ಗೆ ಬೇಕು ಅಂದರೂ ಚೆನ್ನಾಗಿರೋ ಸಿಗ್ತವೆ. ಆಯ್ತದೆ. ಅಂದರೆ ಇವತ್ತು ನಾವು ಹೇಳ್ತಿರೋ ರೇಟ್ಗೆ ಇದು ನಡೆಯಲ್ಲ. ಅಂದರೆ ಸಾಕ್ಬೇಕಷ್ಟೇ. ಸಾಕ್ಬೇಕಿದು. ಮುಂದೆ ವರ್ಷ ಬಕ್ರೀದಷ್ಟಕ್ಕೆ ಒಳ್ಳೆ ದೊಡ್ಡ ಸೈಜ್ ಟಗರ ಆಗುತ್ತೆ ಇದು. ಅಂದರೆ ಈ ಟಗರು ಈಗ ಅದು ಏನು ಬೆಲೆ ಆಗ್ಬೋದು ಇದು? 30,000 ಹೇಳ್ತಿದ್ದೀವಿ ಅಣ್ಣ. ಇದು 30,000. ಇದು ಈಗ ಒಂದು ಲೈವ್ ವೆಯ್ಟ್ ಎಷ್ಟು ಬರ್ಬೋದು? ದಯವಿಟ್ಟು ಒಂದು 45 ಬರ್ಬೋದು ಅಣ್ಣ. 45 kg. ನೋಡಿ ಸ್ನೇಹಿತರೆ, ಇವೆಲ್ಲ ಬಂಡೂರು ಕ್ರಾಸು. ಮಟನ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ನೋಡು ತುಂಬ ಚೆನ್ನಾಗಿದ್ದಾವೆ. ಇದು ಯಾವ ಥರ ಅಂದರೆ ಅಣ್ಣ ಜಾತಿ, ಈಗ ಸಂತೆಯಲ್ಲಿ 8,000 9,000ಕ್ಕೆಲ್ಲ ಪ್ಯೂರ್ ಮರಿ ಸಿಗ್ತೈತೆ ಅಂತ ಕೇಳ್ತಾರೆ ನೋಡಿ ನಮ್ಮ ಹತ್ರ. ಪ್ಯೂರ್ ಮರಿಗಳು ಕೇಳ್ತಾರೆ, ಅಣ್ಣ ನಿಮ್ಮ ಹತ್ರ ಯಾಕೆ ರೇಟ್ ಜಾಸ್ತಿ, ಪ್ಯೂರ್ ಮರಿ ಯಾವುದು ಕ್ರಾಸ್ ಮರಿ ಯಾವುದು ಅಂತ ಕೇಳ್ತಾರೆ. ಸಂತೆಯಲ್ಲಿ 8,000 10,000 12,000 ತಗೋಯ್ತಾರಲ್ಲ, ಈ ಜಾತಿ ಮರಿಗಳು. ಇದರಲ್ಲಿ ಏನಿಲ್ಲ ನೋಡಿ, ಕೊಳ್ಳೈತೆ ಸೇಮು 2 ಆಟು ಕಪ್ನಿ ಕುರಿ ಜೊತೆಗೆ ಸೇರ್ದಂಗೆ. ಇದು ಕಪ್ನಿ ಕುರಿ ಥರನೇ ಬರುತ್ತೆ ಫೇಸ್. ವೈಟ್ ಫೇಸು ಎಲ್ಲ ಐತೆ, ಜಾತಿ ಮರಿ ಸೇರುವಂಥದ್ದು. ಬಟ್ ಈಗ ತಾಳು ಎಲ್ಲ ನೋಡಿದ್ರೆ ಏನೂ ಇಲ್ಲ. ಏನೂ ಇಲ್ಲ, ಮರಿಲಿ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣೋದು. ಬೆಳೆದ್ಮೇಲೆ ಅದ್ರ ರಿಯಾಲಿಟಿ ಗೊತ್ತಾಗೋದು. ಅದೇ ಥರ ಅಣ್ಣ, ಈ ಸಂತೆಯಲ್ಲಿ ತಗೊಂಡವರೆಲ್ಲ ಇಷ್ಟೇ. ಸೊ ಕೊನೆಗೆ ಅದು ಡಿಮ್ಯಾಂಡ್ ಹೋಗುತ್ತೆ ಅದಕ್ಕೆ. ಹೊಡೆತದೆ ಅದು. ಸುಮ್ಮನೆ ಇಲ್ಲಿ ಚೆನ್ನಾಗೈತೆ ಸಣ್ಣ ಮರಿಲಿ ಪ್ಯೂರ್ ಅಂತ ತಗೋತಾರೆ ಅಷ್ಟೇ. ಬಟ್ ಅದು ಪ್ಯೂರ್ ಆಗಿರಲ್ಲ. ವರ್ಷ ಎಲ್ಲ ಮೇಯಿಸಿದ್ರೆ 20-25 ಸಾವಿರ ಮುಗಿದೋಯ್ತು ಅಷ್ಟೇ. ಅವ್ರು ತಿಂಡಿ ಕೊಟ್ಟಿರೋ ದುಡ್ಡು ಸಿಗಲ್ಲ. ಸೊ ಹಂಗಾಗಿ ಈಗ ತಗೊಳ್ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಒಳ್ಳೆ ಮರಿ ತಗೊಳ್ಬೇಕು. ತಗೊಳ್ಳಿ, ಜಾತಿ ಮರಿ ಮೇಯಿಸಿ ಏನಿಲ್ಲ. ಆದರೆ ಆದಷ್ಟು ರೈತರ ಹತ್ರ ತಗೊಂಡು ಸಾಕಿ. ಸಂತೆಯಲ್ಲಿ ತಗೊಳಕ್ ಹೋಗ್ಬೇಡಿ. ಸಂತೆಯಲ್ಲಿ ಏನೇ ಆದರೂ ಉಳ್ಳಿ ಚೆನ್ನಾಗಿ ಉಳ್ಳಿ ಹಾಕ್ಬಿಟ್ಟು ಟ್ಯಾಬ್ಲೆಟ್ ನೀರು ಕುಡಿಸ್ತಾರೆ. ಅವು ದಪ್ಪ ಕಾಣ್ತಾವೆ ಅಷ್ಟೇ. ಅವ್ರು ದಪ್ಪ ಕಾಣ್ತವೆ ಅಷ್ಟೇ. ಉಲ್ಲಾಸ್, ಈಗ ನಿನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡು. 8431 72 1646. ನಮ್ಮ ಹತ್ರ ಯಾವಾಗಲೂ ಮರಿಗಳು ಸಿಗ್ತವೆ. ಯಾವಾಗಲೂ ಇರುತ್ತೆ ನಮ್ಮ ಹತ್ರನೇ ಅಂತ ಅಲ್ಲ, ಯಾರ ಹತ್ರ ಆದ್ರೂ ಸರಿ, ರೈತರ ಹತ್ರ ತಗೊಳ್ಳಿ. ಯಾವತ್ತೇ ಅವರು ಸಂತೆಯಲ್ಲಿ ದಂಧೆನೇ ನಡೀತೈತೆ ಇಲ್ಲಿ. ಅಂದರೆ ಎಲ್ಲ ದಳ್ಳಾಳಿಗಳು ಮಾಡ್ಕೊಬಿಟ್ಟವ್ರೆ ಈಗ. ಸುಮ್ಮನೆ ಬಂದು ಯಾಮಾರಬೇಡಿ. ಸುಮ್ಮನೆ ನಿಮ್ಗೆ ಎಷ್ಟೇ ಪರಿಚಯ ಇದ್ರು ಇಲ್ಲಿ ಮೋಸ ಮಾಡ್ತಾರೆ. ಮರಿಗೆ 500 ರೂಪಾಯಿ ದಳ್ಳಾಳಿ ಕೊಡ್ತಾವ್ರೆ. 500 ರೂಪಾಯಿ ದಳ್ಳಾಳಿ ಒಂದು ಮರಿಗೆ. 1,000 ರೂಪಾಯಿ ಮರಿ ತಗೊಂಡ್ರು 500 ರೂಪಾಯಿ ದಳ್ಳಾಳಿ ಕೊಡ್ತಾರೆ. ಸೊ ಅಂದರೆ ಈಗ ಎಲ್ಲೇ ಯಾರೇ ತಗೊಂಡ್ರು ರೈತರ ಹತ್ರ ತಗೊಳ್ಬೇಕು. ರೈತರ ಹತ್ರ ತಗೊಳ್ಳಿ. ಹಳ್ಳಿಲಿ ಹೋಗಿ, ಇಲ್ಲಾಂದ್ರೆ ಯಾರಾದ್ರೂ ಯೂಟ್ಯೂಬರ್ ಈಗ ನೀವು ಮಾಡ್ತಿದ್ರಿ ಅಲ್ವಾ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸುಮಾರು ವಿಡಿಯೋ ಮಾಡಿದ್ದೀರಾ. ಎಷ್ಟೋ ಮರಿಗಳು ಒಳ್ಳೊಳ್ಳೆ ಹಳೆ ಬ್ಲಡ್ ಲೈನ್ ಮಾಡಿರೋರ್ದೆಲ್ಲ ಫೋನ್ ಮಾಡಿ 500 1000 ಜಾಸ್ತಿ ಆಗಲಿ, ಖುಷಿಯಾಗಿ ಸಾಕಿ. ಅದು ಬಿಟ್ಬಿಟ್ಟು ಇಲ್ಲಿ ತಗೊಂಡು ಯಾವ್ಯಾವನೋ ಮೋಸ ಹೋಗ್ಬಿಟ್ಟು ಆಮೇಲೆ ಫೋನ್ ಮಾಡೋಕೆ ಹೋಗ್ಬಿಟ್ಟು. ಅದೇ ನಾವು ಹೇಳ್ತೀವಿ ಪ್ಯೂರ್ ಮರಿಗಳು ಸಾಕಿ ಅಂತ, ಬಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸಂತೆಲಿ ಬರ್ತವೆ ಅಪರೂಪ. ಯಾರಿಗಾದ್ರೂ ಅರ್ಜೆಂಟ್ ದುಡ್ಡು ಬೇಕು ಅನ್ನೋರು ಇನ್ನೊಬ್ರು ಕಾಲು ಹಿಡಿಯೋಕ್ಕಾಗಲ್ಲ. ಸೊ ಅವಾಗ ಮಾರಕ್ಕೆ ಬರ್ತಾರೆ, ಮಾರ್ತಾರೆ. ಬಟ್ ಪ್ಯೂರ್ ಮರಿಗಳು ಯಾವತ್ತೂ ಸಂತೆಗಳಿಗೆ ಜಾಸ್ತಿ ಬರಲ್ಲ. ನೋಡಿ ಸ್ನೇಹಿತರೆ, ಈ ಮರಿಗಳೆಲ್ಲ ನೋಡ್ಬೋದಲ್ಲ, 8,000 9,000ಕ್ಕೆ ಸಿಗ್ತಾವಲ್ಲ ಪ್ಯೂರ್ ಮರಿ ಅಂತ. ಅವೆಲ್ಲ ಇದೇ ಮರಿಗಳು ನೋಡ್ಬೋದು. ಕಾಲಲ್ಲಿ ಕೂದಲು ಕೂಡ ಇಲ್ಲ, ಆಮೇಲೆ ಅಂಥ ಸೈಜು ಕೂಡ ಬರಲ್ಲ. ನೋಡ್ಬೋದು, ಪ್ಯೂರ್ ಮರಿಗಳಾದರೆ ತುಂಬ ಚೆನ್ನಾಗಿ ಬರ್ತವೆ. ನಮ್ಮದು ಚಾನಲ್ಲಿ ತುಂಬ ವೀಡಿಯೋಗಳಿದ್ದಾವೆ, ಹಳೆ ವೀಡಿಯೋಗಳು ಕೂಡ. ಅದನ್ನೆಲ್ಲ ನೋಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅವ್ರದ್ದೆಲ್ಲ ಒಳ್ಳೊಳ್ಳೆ ಬ್ಲಡ್ ಲೈನ್ ಇರೋರ್ದು ವೀಡಿಯೋಗಳೆಲ್ಲ ಮಾಡಿದ್ದೀನಿ. ಸೊ ವೀಡಿಯೋಗಳನ್ನ ನೋಡಿ ನಮ್ಮ ಚಾನಲ್ಲಿ ಎಲ್ಲ ವೀಡಿಯೋಗಳಿದ್ದಾವೆ.